ನಮ್ಮ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಂಚದ ಪ್ರಮಾಣ ಯಾವ ರೀತಿ ಇದೆ ಅನ್ನೋದಕ್ಕೆ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ. ಅಲ್ಲಿ ಬಡವರ ರಕ್ತ ಹೀರ್ತಾ ಇದ್ದಾರೆ ಸಿಬ್ಬಂದಿ. ಹೆಣ ಬಿಟ್ಟು ಕೊಡೋದಕ್ಕೂ ಕೂಡ, ಶವ ಪ್ಯಾಕ್ ಮಾಡೋದಕ್ಕೂ ಕೂಡ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಹಣ ಕಂಡ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಮಾತು. ಆದರೆ ಹೆಣವನ್ನಿಟ್ಕೊಂಡು ದುಡ್ಡು ಮಾಡುವಂತ ಕೆಲಸವನ್ನು ಸಿಬ್ಬಂದಿ ಮಾಡ್ತಾ ಇರೋದು. ಶವ ಪ್ಯಾಕ್ ಮಾಡಿ ಕೊಡಬೇಕು ಅಂತ ಆದ್ರೆ ದುಡ್ಡು ಕೊಡಿ ಅಂತ. ಮನೆಯವರನ್ನ, ಸಂಬಂಧಿಕರನ್ನ ಕಳ್ಕೊಂಡು ದುಃಖದಲ್ಲಿರೋರ ಹತ್ರ 500 ಕೊಡಿ, 1000 ಕೊಡಿ ಅಂತ ಕೈ ಚಾಚ್ತಾ ಇರೋದು. ಇಲ್ಲ ಅಂತಾದ್ರೆ ಹೆಣ ಪ್ಯಾಕ್ ಮಾಡಲ್ಲ ಅಂತ. ಗದ್ದೆಮ್ಮ ಅನ್ನುವಂತ 52 ವರ್ಷದ ಮಹಿಳೆಯೊಬ್ಬರು ಮೃತಪಟ್ಟಿದ್ರು. ಆಪರೇಷನ್ ಆಗಿತ್ತು, ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ರು ಪಿತ್ತಕೋಶ ಸಮಸ್ಯೆಯಿಂದಾಗಿ. ಶವ ಬಿಟ್ಕೊಡ್ಬೇಕು, ಅದನ್ನ ಪ್ಯಾಕ್ ಮಾಡಬೇಕು ಅಂತಂದ್ರೆ ದುಡ್ಡು ಕೊಡಿ ಅಂತ. 500 ಕೊಡಿ, 1000 ಕೊಡಿ ಅಂತ. ಮೃತಪಟ್ಟ ಗದ್ದೆಮ್ಮ ಅವರ ಫೋಟೋ ಕೂಡ ನೋಡ್ತಾ ಇದ್ದೀರಿ. ಕೊನೆಗೆ ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ. ಫೋನ್ ಪೇಯಲ್ಲಿ ದುಡ್ಡು ಸ್ವೀಕರಿಸಿ ನಂತರ ಶವ ಪ್ಯಾಕ್ ಮಾಡಿದ್ದಾರೆ. ಶವ ಪ್ಯಾಕ್ ಮಾಡಿದ ನಂತರ ಮತ್ತೊಂದು ಟೀಮ್ ಬರುತ್ತೆ, ನಮಗೂ ದುಡ್ಡು ಕೊಡಿ ಅಂತ. ಫೋನ್ ಪೇ ಮಾಡಿರೋದಕ್ಕೆ ನೀವು ಆ ಸ್ಕ್ರೀನ್ ಶಾಟ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಂತ ವ್ಯವಸ್ಥೆ ಇದೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಕಷ್ಟದಲ್ಲಿರೋರು, ದುಃಖದಲ್ಲಿರೋರು ಅವರನ್ನೂ ಬಿಡದೆ ಸುಲಿಗೆ ಮಾಡುವಂತ ಕೆಲಸಗಳಾಗ್ತದೆ. ಕೈ ತೆಗಿರಿ, ಹಾಕಿನ ತಗ, ತೆಗಿರಿ ಕೈ ತೆಗಿರಿ, ಹಾಕಿನ ತಗ. ಮತ್ತೆ 200 ಎಷ್ಟು ಹಾಕ್ಬೇಕು ಹೇಳ? 400 ಹಾಕ್ತಾವ್ರ. ಏನಮ್ಮ ದುಡ್ಡ ಚೇಂಜ್ ಇಲ್ಲಲ್ಲ ಅಂತ. ಚೇಂಜ್ ಇಲ್ಲ ನೋಡಿ ಎಷ್ಟೈತಿ. ರೊಕ್ಕ ಎಲ್ಲಿದವ್ರೆ ಕುಡಿಲ್ಲ ಇಲ್ಲ ಕೂಡ ಎಲ್ಲ ನಾವು ಆ ವಾರ್ಡ್ನಿಂದ ಬಂದೇವೆ. ಎಮರ್ಜೆನ್ಸಿ ಅಂತ ಬಂದ 100 ರೂಪಾಯಿ ಕೊಡ್ಲಿಕ್ಕೆ ಇಡಲ್ಲ ಜನ. ಫೋನ್ ಪೇ ಇಲ್ಲ, ಫೋನ್ ಪೇ ಇದ್ರೆ ಅಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ನೇರ ಸಂಪರ್ಕದಲ್ಲಿ. ಗುರುರಾಜ್, ಮನೆಯವರನ್ನ, ಕುಟುಂಬ ಸದಸ್ಯರನ್ನ ಕಳ್ಕೊಂಡು ದುಃಖದಲ್ಲಿದ್ದವರನ್ನೂ ಪೀಡಿಸ್ತಾರೆ ಅಂತಂದ್ರೆ ಎಂಥ ವ್ಯವಸ್ಥೆ ಇದು ಅನ್ನುವಂಥ ಅನುಮಾನ ಮೂಡುತ್ತೆ. ಕೆಳಹಂತದ ಸಿಬ್ಬಂದಿಯ ಈ ಲಂಚದ ವಿಚಾರಗಳು ನಿರ್ದೇಶಕರ ಗಮನಕ್ಕೆ ಬರೋದಿಲ್ವಾ ಗುರುರಾಜ್? ರಕ್ಷತ್ ಏನಂತ ಹೇಳಿದ್ರೆ, ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳಿಲ್ಲ, ಔಷಧಿಗಳಿಲ್ಲ, ಬೆಡ್ ಸರಿಯಾಗಿಲ್ಲ. ಮೊನ್ನೆ ಅಷ್ಟೇ ಕಿಮ್ಸ್ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ರೋಗಿಗಳನ್ನು ಸಮರ್ಪಕವಾಗಿ ಬಂದಂಥ ರೋಗಿಗಳನ್ನು ಆಟೋದಲ್ಲೋ, ಬಸ್ಸಲ್ಲೋ, ಕಾರ್ನಲ್ಲೋ ಬಂದಂಥ ರೋಗಿಗಳನ್ನು ಸ್ಟ್ರೆಚರ್ನಲ್ಲಿ ತೆಗೆದುಕೊಂಡು ಹೋಗೋಕ್ಕೆ ಸ್ಟ್ರೆಚರ್ ಇಲ್ಲದೇ ರೋಗಿಗಳನ್ನು ಈಗ ಕೈಯಲ್ಲಿ ಹಿಡ್ಕೊಂಡು ಎಳ್ಕೊಂಡು ಹೋದಂಥ ದೃಶ್ಯಗಳನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 1 ವಾರದಿಂದ ಅಷ್ಟೇ ನೋಡಿದ್ವಿ. ಈಗ ಅದಕ್ಕೆ ಹೊಸದಾಗಿ ಸೇರ್ಪಡೆ ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಲಂಚಾವತಾರ ನೋಡಲಿಕ್ಕೆ ಸಣ್ಣ ಪ್ರಮಾಣದ ಹಣ ಅನಿಸ್ಬೋದು, 500, 100, 200 ಅಂತೇಳಿ. ಆದರೆ ಸಂಬಂಧಿಕರನ್ನು ಕಳೆದುಕೊಂಡಂಥ ಏನು ಬಡ ಮತ್ತು ಮಧ್ಯಮ ವರ್ಗದ ಜನ ಕಿಮ್ಸ್ ಆಸ್ಪತ್ರೆಗೆ ಬರ್ತಾರೆ, ಬಂದಂಥವರು ಆ ಹೆಣವನ್ನು ಇಲ್ಲಿಂದ ರಾಯಚೂರಿಗೆ ಸಾಗಿಸಬೇಕು ಅಂತ ಹೇಳಿದ್ರೆ 5-6 ಸಾವಿರ ರೂಪಾಯಿ ಆಂಬುಲೆನ್ಸ್ಗೋ ವಾಹನಕ್ಕೆ ಕೊಡಬೇಕು. ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಂಥ ಸಿಬ್ಬಂದಿಗಳು ಹೆಣವನ್ನು ಮುಟ್ಟಬೇಕು, ಅದನ್ನು ಪ್ಯಾಕ್ ಮಾಡಬೇಕು, ಬಟ್ಟೆಯಲ್ಲಿ ಸುತ್ತ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೂ 500-1000 ರೂಪಾಯಿ ಹಣವನ್ನು ಕೊಡಬೇಕು. ಯಾವ ಪ್ರಮಾಣದಾಗ ಪೀಡಿಸ್ತಾರೆ ಅಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ನೋಡ್ಬೋದು. ಅವ್ನು ಹೇಳ್ತಾನೆ, ನನ್ನ ಹತ್ರ 200 ರೂಪಾಯಿದೆ ತಗೊಳ್ಳಿ ಅಂತ. ಇಲ್ಲ, ನೀವು 500 ರೂಪಾಯಿ ಕೊಡಬೇಕು ಅಂತಾರೆ. ಅಷ್ಟೇ ಅಲ್ಲ, ಆ ಬಾಡಿಯನ್ನು ಆಸ್ಪತ್ರೆ ಬೆಡ್ನಿಂದ ಮಾರ್ಚರಿಗೆ ಸಾಗಿಸ್ಲಿಕ್ಕೆ ಬಂದಂಥ ಹೆಣ್ಮಕ್ಳು ಹೇಳ್ತಾರೆ, ನಾವು ಮುಟ್ತಿರ್ಲಿಲ್ಲ, ನೀನು ದುಡ್ಡು ಕೊಡ್ತೀನಿ ಅಂತ ಹೇಳಿದಕ್ಕೆ ಮುಟ್ಟಿದ್ದು, ದುಡ್ಡು ಕೊಡು ಅಂತ. ನಾನು ಫೋನ್ ಪೇ ಮಾಡ್ತೀನಿ, ನನ್ನ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳಿದ್ರೆ ಯಾರ್ದಾರ ಬೇರೆ ಪೇಷಂಟಿಗೆ ಫೋನ್ ಪೇ ಮಾಡಿ ಅವ್ರ ಕಡೆಯಿಂದ ಹಣ ಕೊಡಿಸಿ ಅಂತ ಓಪನ್ ಆಗಿ ಕೇಳ್ತಾರೆ. ಅಂದರೆ ಇದು ಯಾವ ಪ್ರಮಾಣದಲ್ಲಿ ಧನದಾಹಿಗಳು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುಂಬಿಕೊಂಡಿದ್ದಾರೆ ಅನ್ನೋದಕ್ಕೆ, ಬರುವಂಥ ಆಸ್ಪತ್ರೆ ಬಡ ರೋಗಿಗಳನ್ನು ನಿತ್ಯ ಈ ರೀತಿ ಹಿಂಸೆಸುವಂಥದ್ದು. ಒಂದು ವೇಳೆ ಅವರು ದುಡ್ಡು ಕೊಡದೆ ಹೋದರೆ ಅವರನ್ನು ತಾತ್ಸಾರ ಭಾವನೆಯಿಂದ ನೋಡುವಂಥದ್ದು, ಅವ್ರಿಗೆ ಸರಿಯಾಗಿ ಬೆಡ್ ಕೊಡದೇ ಇರ್ಬೋದು, ಅಲ್ಲಿ ಯಾರೋ ಪೇಷಂಟ್ ಬಂದಿದ್ದಾನೆ ಅಂತೇಳಿ ಮಾಹಿತಿಯನ್ನು ಡಾಕ್ಟರ್ಗಳಿಗೆ ನೀಡದೇ ಇರುವಂಥದ್ದು, ಈ ಥರದ ಒಂದು ನಿರ್ಲಕ್ಷ್ಯ ಭಾವನೆಯನ್ನು ಅಲ್ಲಿ ಸಿಬ್ಬಂದಿಗಳು ಪದೇ ಪದೇ ತೋರುತ್ತಿರುವಂಥದ್ದು ಕಂಡು ಬರ್ತಾ ಇದೆ. ಈಗ ಈ ಪ್ರಕರಣ ಗಮನಕ್ಕೆ ಬರ್ತಾ ಇದ್ದಾಗೆ ಕಿಮ್ಸ್ ನಿರ್ದೇಶಕರು ತಕ್ಷಣಕ್ಕೆ ಕ್ರಮ ಕೈಗೊಳ್ತೇನೆ ಅನ್ನುವಂಥ ಭರವಸೆಯನ್ನು ನೀಡಿ ಅವರು ಕಾಂಟ್ರಾಕ್ಟ್
ಕಾಂಟ್ರಾಕ್ಟ್ ಲೇಬರ್ಸ್ ಆಗಿದ್ದಾರೆ, ಆ ಯಾರು ಏಜೆನ್ಸಿ ಇದೆ ಅವರ ಮೇಲೆ ಕ್ರಮವನ್ನು ಜರುಗಿಸ್ತೇನೆ, ಅವರನ್ನ ಕೆಲಸದಿಂದ ತೆಗೆದಾಕ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಈ ತರದ ಘಟನೆಗಳು ಮರುಕಳಿಸದ ಹಾಗೆ ಸಿಬ್ಬಂದಿಗಳ ಮೇಲೆ ನಿಗಾ ವಹಿಸಬೇಕಾದಂತ ಏನು ಆಡಳಿತ ವ್ಯವಸ್ಥೆ ಇದೆ ಅದರ ಫೇಲ್ಯೂರ್ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಕಿಮ್ಸ್ ಆಸ್ಪತ್ರೆಗೆ ರೋಗಿಗಳು ಬಂದು ಹೋಗ್ತಾರೆ. ಅಲ್ಲಿ ಬರುವಂತ ಪೇಷಂಟ್ಸ್ಗೆ ಸಮರ್ಪಕವಾದಂತಹ ಔಷಧಿಗಳು ಸಿಗೋದಿಲ್ಲ. ರಾತ್ರಿ ವೇಳೆ ಚೀಟಿಯನ್ನು ಬರೆದುಕೊಟ್ಟು ಹೊರಗಡೆ ಮೆಡಿಕಲ್ ಶಾಪ್ಸ್ ಕಳಿಸ್ತಾರೆ. ಈ ಹಿಂದೆ ಕೂಡ ಇಲ್ಲಿಂದ ಒಬ್ಬ ಮೆಡಿಸಿನ್ ತರಲಿಕ್ಕೆ ಆಸ್ಪತ್ರೆಗೆ ದಾಖಲಾದಂತ ರೋಗಿ ರಸ್ತೆಯಲ್ಲಿ ಓಡ್ಕೊಂತ ಹೋಗಿರುವಂತಹ ದೃಶ್ಯಗಳು ಕೂಡ ವೈರಲ್ ಆಗಿತ್ತು. ಅದಾದಾಗ ಮಾತ್ರ ಕ್ರಮ ಕೈಗೊಳ್ಳುವಂಥದ್ದು, ನಂತರ ಮತ್ತೇನು ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸುವಂತದ್ದೇನಿದೆ ಇದು ಸಾಕಷ್ಟು ಅಂದ್ರೆ ಸಾರ್ವಜನಿಕರಲ್ಲಿ ವ್ಯಾಪಕವಾದ ಟೀಕೆಗೆ ಗುರಿ ಆಗ್ತಾ ಇದೆ. ಹಾಗಾಗಿ ಕಿಮ್ಸ್ ನಿರ್ದೇಶಕರು ಇದಕ್ಕೆ ಕಠಿಣವಾದಂತಹ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಮುಂದೆ ಈ ರೀತಿ ಘಟನೆಗಳು ಮರುಕಳಿಸಿದಾಗ ಕ್ರಮ ಜರುಗಿಸಲಿ, ರೋಗಿಗಳಿಗೆ ಸೂಕ್ತವಾದಂತಹ ಸರ್ಕಾರ ನೀಡುವಂತಹ ಸೌಲಭ್ಯಗಳಾದರೂ ಪೂರ್ಣ ಪ್ರಮಾಣದಲ್ಲಿ ಸಿಗಲಿ ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಗುರುರಾಜ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.